ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ನಿಬಂಧ ಅಂದ್ರೆ ಪ್ರಬಂಧ ಕೋವಿಡ್-19 ಬಗ್ಗೆ ಕನ್ನಡ ಪ್ರಬಂಧ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಕೋವಿಡ್ ಮಾಹಿತಿ ಬಗ್ಗೆ ಪ್ರಬಂಧ. ಸಾಮಾನ್ಯವಾಗಿ ಕೋವಿಡ್-19 ಎಂದು ಕರೆಯಲ್ಪಡುವ ಕೊರೋನಾ ವೈರಸ್ ಮಾನವರಲ್ಲಿ ಉಸಿರಾಟದ ವ್ಯವಸ್ಥೆಯಲ್ಲಿ ಅನಾರೋಗ್ಯವನ್ನು ಉಂಟು ಮಾಡುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ಕೋವಿಡ್-19 ಎಂಬ ಪದವು ಒಂದು ರೀತಿಯ ಸಂಕ್ಷಿಪ್ತ ರೂಪವಾಗಿದೆ. ಇದನ್ನು ನಾವೆಲ್ಲ ಕೊರೋನಾ ವೈರಸ್ ಡಿಸೀಸ್ 2019 ಪಡೆಯಲಾಗಿದೆ. ಕೊರೋನಾ ವೈರಸ್ ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಿದೆ. ಈ ಸಾಂಕ್ರಾಮಿಕ ರೋಗವು ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರಿದೆ. ಅವರು ಈ ರೋಗದ ಹರಡುವಿಕೆಯಿಂದಾಗಿ ಅನಾರೋಗ್ಯ ಮತ್ತು ಕೊಲ್ಲಲ್ಪಡುತ್ತಿದ್ದಾರೆ. ಕೋವಿಡ್-19 ಒಂದು ಹೊಸ ವೈರಸ್ ಆಗಿದ್ದು, ಇದು ಇಡೀ ಪ್ರಪಂಚದ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುತ್ತಿದೆ. ಏಕೆಂದರೆ ಅದು ಮುಖ್ಯವಾಗಿ ವ್ಯಕ್ತಿಯ ಸಂಪರ್ಕದ ಮೂಲಕ ಹರಡುತ್ತಿದೆ. ಇದು 6 ಅಡಿ ಒಳಗೆ ನಿಕಟ ಸಂಪರ್ಕದಲ್ಲಿರುವವರಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತಿದೆ. ಹೆಚ್ಚಿನ ದೇಶಗಳು ತಮ್ಮ ಉತ್ಪನ್ನಗಳ ಉತ್ಪಾದನೆಯನ್ನು ನಿಧಾನಗೊಳಿಸಿವೆ. ಕೊರೋನಾ ವೈರಸ್ ಲಕ್ಷಣಗಳು. ಈ ವೈರಸ್ ಸೋಂಕಿನ ಸಾಮಾನ್ಯ ಲಕ್ಷಣಗಳೆಂದರೆ ಜ್ವರ, ಶೀತ, ಕೆಮ್ಮು, ಮೂಳೆ ನೋವು ಮತ್ತು ಉಸಿರಾಟದ ಸಮಸ್ಯೆಗಳು. ಈ ರೋಗ ಲಕ್ಷಣಗಳ ಹೊರತಾಗಿ ಆಯಾಸ, ಗಂಟಲು ನೋವು, ಸ್ನಾಯು ನೋವು, ವಾಸನೆ ಅಥವಾ ರುಚಿ ನಷ್ಟವನ್ನು ಸಹ ಕೊರೋನಾ ವೈರಸ್ ರೋಗಿಗಳಲ್ಲಿ ಕಾಣಬಹುದಾಗಿದೆ. ಕೊರೋನಾ ವೈರಸ್ ತಡೆಗಟ್ಟುವಿಕೆ: ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಮಾಸ್ಕ್ ಧರಿಸುವುದು, ಸಾಬೂನಿಂದ ಕೈಗಳನ್ನು ತೊಳೆಯುವುದು, ಕಡ್ಡಾಯವಾಗಿ ಲಸಿಕೆ ವ್ಯಾಕ್ಸಿನೇಷನ್ ಪಡೆದುಕೊಳ್ಳುವುದು, ನಿಯಮಿತವಾಗಿ ಸ್ಯಾನಿಟೈಸರ್ ಬಳಸುವುದು, ಮುಖಾಮುಖಿ ಸಂವಹನವನ್ನು ತಪ್ಪಿಸುವುದು, ವ್ಯಾಪಕವಾದ ನೈರ್ಮಲ್ಯನೆ ಇತ್ಯಾದಿಗಳಂತಹ ವ್ಯಾಪಕವಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಒತ್ತು ನೀಡಲಾಗಿದೆ. ಕೊರೋನಾ ವೈರಸ್ ಅಥವಾ ಕೋವಿಡ್-19 ಅನ್ನು ಮೊದಲು ಡಿಸೆಂಬರ್ 2019 ಚೀನಾದ ವುಹಾನ್ ನಗರದಲ್ಲಿ ಗುರುತಿಸಲಾಯಿತು. ಮಾರ್ಚ್ 2020 ವಿಶ್ವ ಆರೋಗ್ಯ ಸಂಸ್ಥೆ ಕೊರೋನಾ ವೈರಸ್ ಏಕಾಏಕಿ ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿತು. ಕೊರೋನಾ ವೈರಸ್ನಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತದ ಸರ್ಕಾರವು 23 ಮಾರ್ಚ್ 2020 21 ದಿನಗಳ ಕಾಲ ರಾಷ್ಟ್ರವ್ಯಾಪಿ ಲಾಕ್ಡೌನ್ ಅನ್ನು ಘೋಷಿಸಿತು. ಕೊರೋನಾ ವೈರಸ್ನಿಂದಾದ ದುಷ್ಪರಿಣಾಮಗಳು. ಭಾರತದಲ್ಲಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಮತ್ತು ಪ್ರತಿಯೊಂದು ವಾಣಿಜ್ಯ ಸಂಸ್ಥೆಗಳನ್ನು ಮುಚ್ಚಬೇಕಾಯಿತು. ಅಂತಾರಾಷ್ಟ್ರೀಯ ಹಾಗೂ ರಾಜ್ಯದೊಳಗಿನ ಪ್ರಯಾಣವನ್ನು ನಿಷೇಧಿಸಲಾಗಿದೆ. ಲಾಕ್ಡೌನ್ನಿಂದ ಬಸ್ಸು, ವಾಹನ ಸಂಚಾರ ಸ್ಥಗಿತಗೊಂಡಿರುವುದರಿಂದ ಜನರ ಜೀವನ ಮೇಲೆ ದುಷ್ಪರಿಣಾಮ ಬೀರಿತು. ಅನೇಕ ಮಾಲ್ಗಳು, ಸಿನಿಮಾ ಥಿಯೇಟರ್ಗಳು, ಹೋಟೆಲ್ಗಳ ಸ್ಥಗಿತಗೊಂಡಿರುವುದರಿಂದ ನಷ್ಟ ಅನುಭವಿಸಬೇಕಾಯಿತು. ಸಾವಿರಾರು ಜನರು ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳಾದರು. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಭಾರತೀಯ ವಲಸೆ ಕಾರ್ಮಿಕರು ಬಹು ಕಷ್ಟಗಳು ಎದುರಿಸಿದ್ದಾರೆ. ಲಾಕ್ಡೌನ್ನಿಂದಾಗಿ ಕಾರ್ಖಾನೆಗಳು ಮತ್ತು ಕೆಲಸದ ಸ್ಥಳಗಳನ್ನು ಮುಚ್ಚುವುದರೊಂದಿಗೆ ಲಕ್ಷಾಂತರ ವಲಸೆ ಕಾರ್ಮಿಕರು ಆದಾಯದ ನಷ್ಟ, ಆಹಾರದ ಕೊರತೆ ಮತ್ತು ಅನಿಶ್ಚಿತತೆಯನ್ನು ಎದುರಿಸಬೇಕಾಯಿತು. ಔಷಧೀಯ ಉದ್ಯಮ, ವಿದ್ಯುತ್ ಕ್ಷೇತ್ರ, ಶಿಕ್ಷಣ ಸಂಸ್ಥೆ, ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ಕೈಗಾರಿಕೆಗಳ ಮತ್ತು ವಲಯಗಳು ಈ ರೋಗದ ಕಾರಣದಿಂದ ಪ್ರಭಾವಿತರಾಗಿವೆ. ಈ ಕೊರೋನಾ ವೈರಸ್ ನಾಗರಿಕರ ದೈನಂದಿನ ಜೀವನದ ಮೇಲೆ ಹಾಗೂ ಜಾಗತಿಕ ಆರ್ಥಿಕತೆ ಮೇಲೆ ತೀವ್ರವಾದ ಪರಿಣಾಮಗಳನ್ನು ಸೃಷ್ಟಿಸುತ್ತದೆ. ಎಲ್ಲಾ ಸರ್ಕಾರಗಳು, ಆರೋಗ್ಯ ಸಂಸ್ಥೆಗಳು ಮತ್ತು ಇತರ ಅಧಿಕಾರಿಗಳು ಕೋವಿಡ್-19 ನಿಂದ ಪೀಡಿತ ಪ್ರಕರಣಗಳನ್ನು ಗುರುತಿಸುವಲ್ಲಿ ನಿರಂತರವಾಗಿ ಗಮನ ಹರಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸೇವೆಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಆರೋಗ್ಯ ವೃತ್ತಿಪರರು ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ.
ಜಗತ್ತು ಕೊರೋನಾ ವೈರಸ್ ಬಿಕ್ಕಟ್ಟವನ್ನು ಎದುರಿಸುತ್ತಿರುವಾಗ ಸಾಂಕ್ರಾಮಿಕ ರೋಗ ಹಾನಿಯುಂಟು ಮಾಡಿದೆ ಮತ್ತು ಮಾನವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿದೆ. ವೈರಸ್ ಕಡಿಮೆಯಾದ ನಂತರ ಅದರ ಪರಿಣಾಮ ಮತ್ತು ಅಹಿತಕರ ಪರಿಣಾಮಗಳನ್ನು ಅನುಭವಿಸಲಾಗುತ್ತದೆ. ಆದರೂ ಇಂಥ ಸಮಯಗಳಲ್ಲಿ ಭರವಸೆ ಶಕ್ತಿಯುತ ವೈದ್ಯವಾಗಿ ಇದೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧದ ಹೋರಾಟದಲ್ಲಿ ಮಾನವ ಕುಲವು ಒಗ್ಗಟ್ಟಿನಿಂದ ನಿಂತಿದೆ ಮತ್ತು ಜೀವನವು ಖಂಡಿತವಾಗಿಯೂ ಜಯಗಳಿಸುತ್ತದೆ. Thank you for visiting this video. Thank you for sharing this video. Thank you for subscribe. Share for all group in your friend. Thank you for watching.